ಸ್ನೇಹಿತರೆ, ಈಗ ಮಸ್ಕಟ್ಟಲ್ಲಿದ್ವಿ. ಒಂದು ಬಸ್ ಸ್ಟಾಪ್ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ. ನೋಡಿ ಎಷ್ಟು ನೀಟಾಗಿದೆ ಗ್ಲಾಸ್ ಎಲ್ಲ. ಈ ಕಡೆ ಒಂದು ಮರ ನೆಟ್ಟಿದ್ದಾರೆ ತಣ್ಣಗಿರಲಿ ಅಂತ ಜನ. ಡಸ್ಟ್ಬಿನ್ನು ಅಷ್ಟೇ, ಇಲ್ಲೊಂದು ಡಸ್ಟ್ಬಿನ್ ಇದೆ, ಮತ್ತು ಅಲ್ಲಿ ಬಸ್ ಸ್ಟಾಪ್ ಅಂತ ಒಂದು ಬೋರ್ಡ್ ಇದೆ, ಅಲ್ಲೊಂದು ಡಸ್ಟ್ಬಿನ್ ಇಟ್ಟಿದ್ದಾರೆ. ಪ್ರಾಬ್ಲಿ ನೈಟಲ್ಲಿ ಇಲ್ಲಿ ಲೈಟ್ ಬರುತ್ತೆ ಅಂತ ಅನಿಸುತ್ತೆ. ಸೊ ಅದು ರಿಫ್ಲೆಕ್ಷನ್ಸ್ ಕಾಣಿಸುತ್ತೆ ಅಂದರೆ. ಸೊ ನೋಡಿ, ಇದು ಹೈವೇ ಪೆಟ್ರೋಲ್ ಬಂಕ್. ಇಲ್ಲೆಲ್ಲೋ ಕೃಷ್ಣ ಟೆಂಪಲ್ ಇದೆಯಂತೆ, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆದರೆ ಆ ಕೃಷ್ಣ ಟೆಂಪಲನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸಿಗ್ನಲ್ ಬಿದ್ದಿದೆ, ಎಷ್ಟು ಶಿಸ್ತಾಗಿ ನಿಂತ್ಕೊಂಡಿದ್ದಾರೆ ಅಂತ ಈ ಜಂಕ್ಷನಲ್ಲಿ. ಗೊತ್ತಿರೋ ಹಾಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗು, ಲೆಫ್ಟ್ ಹ್ಯಾಂಡ್ ಸೈಡ್ ಡ್ರೈವಿಂಗ್. ಇಲ್ಲಿ ಬಿಲ್ಡಿಂಗಲ್ಲಿ ನೋಡಿ, ಗೋಪುರ. ಇಂಡಿಯಾದಲ್ಲಿ ಜಾಸ್ತಿ ಮಳೆ ಬಂದರೆ ಗೋಪುರದಿಂದ ಎಲ್ಲ ಮಣ್ಣು, ಗೋಪುರ ಅಂತೀನಿ, ಗುಡ್ಡಗಳಿಂದ ಮಣ್ಣು ಜಾರಿ ಬೀಳುವಂಥ ಭಯ ಇರುತ್ತೆ. ಇಲ್ಲಿ ಮಳೆ ಕಡಿಮೆ ಆದ್ದರಿಂದ ಆ ಗುಡ್ಡಗಳು ಅಂದರೆ ಒಂಥರ ಕಲ್ಲು ಮಿಕ್ಸ್ ಆಗಿರೋವಂಥ ಗುಡ್ಡಗಳು, ಸಣ್ಣ ಸಣ್ಣ ಕಲ್ಲುಗಳು, ದಪ್ಪ ಕಲ್ಲುಗಳಿಲ್ಲ. ಸೊ ಜಾರಂಥ ಭಯ ಏನಿಲ್ಲ. ಓಕೆ ಅಂತ ಕಾಣಿಸ್ತಾ ಇದೆ, ಅದೇ ಪೊಲೀಸ್ ಸ್ಟೇಷನ್ನು. ಲೈಟಾಗಿ ಈಗ ಸನ್ರೈಸ್ ಆಗ್ತಾ ಇದೆ ನೋಡಿ. ಬಿಲ್ಡಿಂಗ್ಗಳ ಹಿಂದೆ, ಗುಡ್ಡಗಳ ಹಿಂದೆ ಸೂರ್ಯ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಿಗ್ನಲ್ ನಿಂತ್ಕೊಂಡಿದ್ದಾರೆ, ಹಾರ್ನ್ ಮಾಡೋಂಗಿಲ್ಲ ಇಲ್ಲಿ. ಹಾರ್ನ್ ಮಾಡೋದು ನೋಡೇ ಇಲ್ಲ ನಾನು 2 ಡೇಸಿಂದ. ಈ ಬಿಲ್ಡಿಂಗ್ ಕಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಹಿಂದೆಗಡೆ, ಅದು ಮೌಂಟೇನ್ ಥರ ಇದೆ. ಆ ಕಲ್ಲುಗಳು ಬೀಳ್ಬೋದು, ಅಂದರೆ ಮಳೆಗೆ ಬಿದ್ದು ಸಡ್ಲ ಆದರೆ ಅದ್ರ ಮೇಲ್ಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಇದು ಯಾವ ಧೈರ್ಯದ ಮೇಲೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಹಿಂದೆಗಡೆ ಇದೆ ನೋಡಿ, ಆ ಕಲ್ಲುಗಳು ಕಾಣಿಸ್ತಾ ಇದೆ. ಕಳಚಿ ಬೀಳೋ ಸಾಧ್ಯತೆ ಇರುತ್ತೆ. ಬಟ್ ಇವ್ರಿಗೆ ಭಯ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಮಳೆ ಕಡಿಮೆ ಅಲ್ಲ ಇಲ್ಲಿ, ಅದರಿಂದ. ನೋಡಿ, ಇದು ಟೆಂಪಲ್ಲು, ಶ್ರೀಕೃಷ್ಣ ಟೆಂಪಲ್. ಒಳಗಡೆ ವಿಡಿಯೋಗ್ರಫಿ ಅಲೋ ಇಲ್ಲ ಅಂತ ಕೇಳ್ಪಟ್ಟೆ. ಇಲ್ಲಿಂದ ನೋಡ್ಬೋದು ಅಷ್ಟೇ. ನೋಡಿ, ಇಲ್ಲಿ ಬಂದರೆ ಒಂಥರ ಫ್ಲೇವರೇ ಒಂಥರ ಚೆನ್ನಾಗಿದೆ, ನಮ್ಮದು ಟೆಂಪಲ್ ಫ್ಲೇವರ್. ಇಲ್ಲೊಂದಿದೆ ನೋಡಿ, ಅದು ಮೇನ್ ಟೆಂಪಲ್ಲು. ವಾಕಿಂಗ್ಗೆ ಅಂತ ಬಂದಿದ್ವಿ, ಇನ್ನೂ ಸ್ನಾನ ಮಾಡಿಲ್ಲ, ಇಲ್ಲಾಂದರೆ ಒಳಗಡೆ ಹೋಗ್ಬಿಟ್ಟು ಹೋಗ್ತಾ ಇದ್ವಿ.